ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಫಸ್ಟ್ ಶಿಫ್ಟನ್ನು ನೋಡಿದ್ದೀವಿ. ಅಲ್ಲಿ ನಂತರ ಈಗ ಸೆಕೆಂಡ್ ಶಿಫ್ಟನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು 4-5 ಕ್ವಶನ್ ಅದಾವ. ಹಿಂದಿನ ಶಿಫ್ಟಲ್ಲಿ ಬೇರೆ ಬೇರೆ ಕಡೆ ಹುಡುಗರು ಕಳಿಸಿದ್ದು, ಅವುಗಳನ್ನ ಫಸ್ಟಿಗೆ ನೋಡಿಕೊಂಡು ಆಮೇಲೆ ಸೆಕೆಂಡ್ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನಡೆಸೋದ್ರಿಂದ ನಮ್ಮ ವಿದ್ಯಾರ್ಥಿ ಹೋದವರು ಫೋನ್ ಮಾಡಿದ್ದಾರೆ, ಹೊರಗಡೆಯಿಂದನೂ ಕ್ವಶನ್ಸು ಕಳಿಸಿದ್ದಾರೆ. ಸೊ ಅವನ್ನೆಲ್ಲ ಡಿಸ್ಕಷನ್ ಮಾಡೋಣ. ಓಕೆ, ಇವಾಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಕ್ವಶನ್ ನೋಡೋಣ. ಲೇಟ್ ಮಾಡೋಂಗಿಲ್ಲ, ಆದಷ್ಟು ಬೇಗ 10ರಿಂದ 12 ನಿಮಿಷ ಮುಗಿಸ್ಬಿಡೋಣ. ಓಕೆ, ಹಿಂದೆ ಏನಾದರೂ ಕ್ವಶನ್ಸ್ ಬಿಟ್ಟಿದ್ದು ಅಂತ ನೋಡತ್ತೀವಿ. ಓಕೆ, ಎಸ್, ಈಗ ಅನುಪಾತದಲ್ಲಿ ಇದೆ ನೋಡಿರಿ. ಅನುಪಾತದಲ್ಲಿ ಅಂದರೆ ಇದು ಲಿಂಕು, ಇದು ಲಿಂಕ್ ಇರುತ್ತೆ. ಓಕೆ, ಹೌದಾ? ಈಗ ಏನಾಗುತ್ತೆ ನೋಡಿರಿ, 112 ಇಂಟು 2 ಡಿವೈಡೆಡ್ ಬೈ 7. ಓಕೆ, 7 1 7 1 7 6 42. ಓಕೆ, 16 ಎಷ್ಟು? 32. ಏನಿದು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 32, 32. ಓಕೆ, ಗೊತ್ತಾಯಿತು? ಡನ್. 32 ಗೊತ್ತಾಯಿತು? ಎಸ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 49 minus 6 plus 23 divided by 5 into 2 plus 1. ಓಕೆ, ಇದು ನೋಡಿರಿ. ಇಲ್ಲಿ 23 ಪ್ಲಸ್ 49 ಮಾಡಿರಿ. 40 60 72 ಮೈನಸ್ 6 ಅಂತಂದ್ರೆ 66 ಡಿವೈಡೆಡ್ ಬೈ 5 into 2 ಅಂದರೆ 10 ಪ್ಲಸ್ 1 ಅಂತಂದ್ರೆ 11. ಅಂದ್ರೆ ಎಷ್ಟು ಬಂತು ರೀ? 11 11 6. ಓಕೆ, ನೆಕ್ಸ್ಟ್ ಇದು ಸಿಂಪ್ಲಿಫಿಕೇಷನ್. 2 into 5 2.5 into 4 ಅಂತಂದರೆ ಎಷ್ಟು ಬಂತು? 10 ಬಂತು. ಪ್ಲಸ್ 3.5 ಮೈನಸ್ 1.5 ಅಂತಂದ್ರೆ 2 ಬಂತು. ಇಂಟು 3 ಮೈನಸ್ 3 ಅಂತಂದ್ರೆ 0. 0 ಇಂಟು 2 ಅಂದ್ರೆ 0 ಬಂತು. ಪ್ಲಸ್ 10 ಅಂತಂದರೆ ಎಷ್ಟು ಬಂತು? 10. ಓಕೆ, 10 ಪ್ಲಸ್ 2 20 ಅಂತ ಇಡಬೇಡ್ರಿ, ಯಾಕಂದ್ರೆ ಮಲ್ಟಿಫಿಕೇಷನ್ ಅದ. ಇಲ್ಲಿ 0 ಅಂದರೆ 0 ಅಲ್ಲಿ. ಓಕೆ, ನೆಕ್ಸ್ಟ್ ಅಲ್ಲಿ 50 30 0 ಅಂತಂದಿದ್ವಲ್ಲ, ಕೆಲವು ಸ್ಟೂಡೆಂಟು ಹಿಂಗೆ ಕಳಿಸ್ಯಾರ 5 ಅದಾವ ಅಂತೇಳಿ. 50 30 0 0 0 ಟೋಟಲ್ 80. ಎಷ್ಟು ಅದಾವು? 5 ಅದಾವೆ. ಈಗ ಸಿಂಪ್ಲಿಫೈ ಮಾಡಿರಿ. 5 1 5 1 5 5 6 30 ಅಂದ್ರೆ ಎಷ್ಟು ಬಂತು? 16. ಆನ್ಸರ್ ಎಷ್ಟು? 16. ಡನ್. ಓಕೆ, 8,900 ರೂಪಾಯಿಯನ್ನು 78% ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ಆಗುವ ಬಡ್ಡಿ ಅಂತ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 8900 ಇಂಟು 78 ಇಂಟು 2 ಡಿವೈಡೆಡ್ ಬೈ 100. ಈ 2 0 ಹೋದ್ರೆ ಮಲ್ಟಿಫಿಕೇಷನ್ ಮಾಡಿರಿ. 78 ಇಂಟು 89 ಇಂಟು 2 ಮಾಡಿರಿ. ಎಷ್ಟು ಬರುತ್ತಲ್ಲ ಅದು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿರಿ. ಓಕೆ, ಗೊತ್ತಾಯ್ತಲ್ಲ? ಮಲ್ಟಿಫಿಕೇಷನ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿರಿ. ಡನ್. ಓಕೆ, ನೆಕ್ಸ್ಟ್ 3 ಸಂಖ್ಯೆಗಳ ಸರಾಸರಿ 31. 3 ಸಂಖ್ಯೆಗಳ ಸರಾಸರಿ 31 ಅಂದರೆ ಎಷ್ಟಾಕತಿ? 30 93 ಆಯಿತು. ಓಕೆ, ಅದರಲ್ಲಿ 2 ಸಂಖ್ಯೆಗಳ ಮೊತ್ತ, ಇದು 3 ಸಂಖ್ಯೆಗಳ ಮೊತ್ತ ಬಂತು. ಈಗ 2 ಸಂಖ್ಯೆದು ಎಷ್ಟು ಕೊಟ್ಟಾನ? 64 ಕೊಟ್ಟಾನ. ಅದ್ರಾಗ ಕಳೆದು ಬಿಟ್ರೆ ನಂಗೆ ಇನ್ನೊಂದು ಸಂಖ್ಯೆ ಸಿಕ್ಬಿಡುತ್ತೆ. ಓಕೆ, ಇದು ಮೈನಸ್ ಮಾಡಿರಿ. 9 2 ಅಂದ್ರೆ ಆ 3ನೇ ಸಂಖ್ಯೆ ಯಾವ್ದು ರೀ? 29. ಡನ್. ಓಕೆ, ನೆಕ್ಸ್ಟ್ 160 ವಿದ್ಯಾರ್ಥಿಗಳ ಒಂದು ಶಾಲೆಯಲ್ಲಿ 50% ಹಾಜರಾಗಿದ್ದಾರೆ. ನೋಡಿರಿ, 160 ಅಂದ್ರೆ ಎಷ್ಟು? 100%. ಓಕೆ, ಈಗ ಅದ್ರಾಗ 50% ಹಾಜರಾಗ್ಯಾರ ಅಂದರೆ ಇತರ 50% ಅಂದರೆ ಎಷ್ಟು? 80. ಅಂದ್ರೆ 80 ಜನ ಬಂದಾರ, 80 ಜನ ಬಂದಿಲ್ಲ. ಸಿಂಪಲ್. ಓಕೆ, ನೆಕ್ಸ್ಟು 3 ಸೆಂಟಿಮೀಟರ್ ಸ್ಕ್ವೇರ್ ಮಾಡಿದ್ದಲು ಹಿಂದ್ಗಡೆ ಅದೇನಿತ್ತು? 3 ಸೆಂಟಿಮೀಟರ್ ಬಾಹುಳ್ಳ ಚೌಕವಿನ ವಿಸ್ತೀರ್ಣ A = A ಸ್ಕ್ವೇರ್ ಅಂತಂದ್ರೆ 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 9 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಡನ್. ಇದೇನು ಹಿಂದ್ಗಡೆ ಬಂದಂಥದ್ದು ಹಿಂದಿನ ಶಿಫ್ಟಲ್ಲಿ. ಓಕೆ, ಈಗ ಇವತ್ತಿನ 2ನೇ ಶಿಫ್ಟಲ್ಲಿ ಯಾವ್ಯಾವ ಕ್ವಶನ್ ಇದ್ದದ್ದು ನೋಡಿರಿ. ಓಕೆ, ಬೇರೆ ಏನು 6 7 ಮತ್ತು 2ರ LCM ಕೇಳ್ಯಾರ ನೋಡಿರಿ. 6 7 2 LCM ಭಾಳ ಬರತ್ತವ, ಸ್ವಲ್ಪ ಮಿಸ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡಿರಿ. 2 1 2 3 6 7 7 2 1 2 3 7 7 3 21 21 2 ಎಷ್ಟು? 42. ಎಲ್ಲ ಹುಡುಗರು ಚಲೋ ಮಾಡ್ಯಾರ. ಫೋನ್ ಮಾಡಿದ್ರು ಹುಡುಗರು,
ಸರ್ ಚೆನ್ನಾಗಿ ಮಾಡಿದ್ವಿ ರೀ, ಈಸಿ ಇತ್ತು, ಹಾಗೇನಿಲ್ಲ ಅಂತಂತಿದ್ರು. ಗೊತ್ತಾಯ್ತಾ? ಡೋಂಟ್ ವರಿ, ಹೆದ್ರಕ್ಕೆ ಹೋಗ್ಬೇಡ್ರಿ, ಫ್ರೀ ಇಟ್ಕೊಂಡು ಮೈಂಡು ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗೋದು, ಯಾವುದೇ ಸ್ಟ್ರೆಸ್ ತೊಗೋಂಗಿಲ್ಲ. ಓಕೆ, ಡನ್. ನೆಗೆಟಿವ್ ಇಲ್ಲ, ಆರಾಮ್ ಗೊತ್ತಿದ್ದು ಹಾಕೊತ ಹೋಗ್ರಿ. ಇಬ್ಬರು ಸ್ನೇಹಿತರ ಅನುಪಾತ 1:1. ಒಟ್ಟು ಬಿಸತ್ತುಗಳು ಅಂದ್ರೆ ಬಿಸ್ಕೆಟ್ಸ್ ಅಂದಂಗೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತವೆ? 1:1 ಅಂದ್ರೆ 20 ಅದಾವ, ಒಬ್ಬೊಬ್ರಿಗೆ 10 ಸಿಗ್ತವೆ. ಹೌದಿಲ್ಲ? ಇಲ್ಲಿ ಇಲ್ಲಿ 10 ಇತ್ತಂದ್ರೆ, ಒಂದು ವೇಳೆ ಒಬ್ಬೊಬ್ರು 10 ಐತಂದ್ರೆ ಅಂದರೆ ಇಲ್ಲಿ ಎಷ್ಟು ಸಿಗ್ತವೆ? ಈಗ 1:1 ಇದ್ದಾಗ ಅವರಿಗೆ ಇದೈದು ಸಿಗ್ತವೆ, ಇವನಿಗೆ 5 ಸಿಗ್ತವೆ. 10 ಇತ್ತಂದ್ರೆ, 20 ಇತ್ತಂದ್ರೆ ಇವನಿಗೆ 10 ಸಿಗುತ್ತೆ. ಓಕೆ, ನೆಕ್ಸ್ಟು 3,100 ರೂಪಾಯಿಗೆ 4% ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಿಗೆ 372 ರೂಪಾಯಿ ಸರಳ ಬಡ್ಡಿ ಆಕೈತೆ? ಟೈಮ್ ಕೇಳ್ಯಾರ. ಟೈಮ್ ಈಕ್ವಲ್ ಟು ಏನೈತ್ರಿ? ಬಡ್ಡಿ ಇಂಟು 100 ಡಿವೈಡೆಡ್ ಬೈ 3,100 ಇಂಟು 4. ಈ ಒಂದು 2 ಸೊನ್ನೆ ಹೋಯಿತು. ಸಿಂಪ್ಲಿಫಿಕೇಷನ್ ಮಾಡಿರಿ, ಎಷ್ಟಾಗುತ್ತೆ ನೋಡಿರಿ. 3 ಅಂತಂದ್ರೆ 4 ಹೊಡಿತ್ರಿ, 4 1 4 4 7 4 9 ಬರುತ್ತೇನು ರೀ? ಎಸ್, 4 9 36, 4 3 12. ಓಕೆ, 93 ಬಂತ. 93 ಡಿವೈಡೆಡ್ ಬೈ 31 ಅಂತಂದ್ರೆ ಇದು 1 ಇದು 3 ಅಂದ್ರೆ 3 ವರ್ಷಗಳಿಗೆ ಅದು 372 ರೂಪಾಯಿ ಆಗುತ್ತೆ. ಓಕೆ, ಎಷ್ಟು? ಟೈಮು 3 ವರ್ಷ. ನೆಕ್ಸ್ಟ್ ತೊಗೊಂಡ್ರೆ ಇದನ್ನು ಕೇಳ್ಯಾರಂತ ಸ್ವಲ್ಪ ಜನ ಹೇಳಿದರು. ಅದೇನು 3ನೇ ಸಲ ರಿಪೀಟ್ ಆಗೋದಿದು, ಪ್ರತಿ ಸಲ ಬಂದೇ ಬರುತ್ತಿದ್ದು, ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. a² + 2ab + b². ಓಕೆ, ಇಲ್ಲಿ ನಿಮಗಂತೂ ಗೊತ್ತಿರುತ್ತೆ. ನೆಕ್ಸ್ಟು 35 ಡಿವೈಡೆಡ್ ಬೈ 40 ಪ್ರತಿಶತದಲ್ಲಿ ಪರ್ಸೆಂಟೇಜಾಗಿ ಮಾಡಂತಂದ್ರೆ ಇದೊಂದು 0 ಇದೊಂದು 0, ಆಮೇಲೆ 2 ಇಲ್ಲ ಮಲ್ಟಿಫಿಕೇಷನ್ ಮಾಡೋದು, ಆಮೇಲೆ ಸಿಂಪ್ಲಿಫೈ ಮಾಡೋದು. ಓಕೆ, 35 ಇಂಟು 10 ಅಂದರೆ 350 ಡಿವೈಡೆಡ್ ಬೈ 4. 4ರಿಂದ 350 ನಾನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 4 8 4 7 4 5 ಅಂದ್ರೆ 87.5 ಬರುತ್ತೆ. ಓಕೆ, ನೆಕ್ಸ್ಟ್ 42 ಮತ್ತು 70 ಒಬ್ಬರು ಲಸ ಕೇಳ್ಯಾರಂತಾರೆ. ಲಸ ಎಷ್ಟು ಬರುತ್ತೆ? 210 ಬರುತ್ತೆ. ಓಕೆ, HCF ಕೇಳ್ಯಾರಂತಂದ್ರೆ ಎಷ್ಟು ಬರುತ್ತೆ? HCF ಎಷ್ಟು ಬರುತ್ತೆ? 14 ಬರುತ್ತೆ. ಒಂದು ವೇಳೆ ಲಸ ಕೇಳಿದ್ರೆ 210 ಬರುತ್ತೆ, HCF ಕೇಳಿದ್ರೆ 14 ಬರುತ್ತೆ. ನೀವು ಮಾಡಿ ನೋಡಿರಿ, ಡಿಫ್ರೆನ್ಸ್ ಇದ್ರೆ ನೀವು ಮೆಸೇಜ್ ಹಾಕಿರಿ. ಓಕೆ, ಡನ್. ಓಕೆ, ನೀವು ಪ್ರತಿ ಸಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಒಂದು ಹುಡುಗನ ಹುಟ್ಟುಹಬ್ಬದಲ್ಲಿ ಅವನ ಕೇಕ್ ಇರುತ್ತಲ್ಲ, ಅದರದ್ದು 5/7 ಭಾಗ ಖಾಲಿ ಆದ್ರೆ ಇನ್ನು 5/7 ಉಳಿದೆಷ್ಟು? ಒಂದು ನೋಡಿರಿ ವಿಚಾರ ನಿಮಗೆ ಹೇಳಿದ್ನ 5/7 ಅದ. ಓಕೆ, ಇದ್ರಾಗ ಉಳಿದ ಭಾಗ ಅಂತಂದ್ರೆ 1ರಾಗ ಮೈನಸ್ ಮಾಡ್ಬೇಕು. ಹಂಗೆ ಮಾಡೋಂಗಿಲ್ಲ ನಾವು, ಡೈರೆಕ್ಟ್ ಹೆಂಗೆ ಬರೀತೀನಿ ನೋಡಿರಿ. ಈ 7ರಾಗ 5 ತೆಗೆದುಬಿಡ್ರಿ, ಎಷ್ಟು ಉಳಿತು? 2 ಉಳಿತು, ಮ್ಯಾಲೆ 2 ಬರೀರಿ, ಕೆಳಗೆ ಏನೈತಿ? 7 ಐತಿ, ಅದನ್ನ 7 ಇಲ್ಲಿ ಬರ್ಬೇಡ್ರಿ. ಉಳಿದೆಷ್ಟು? 2/7. ಸಿಂಪಲ್. ಸುಮ್ಮನೆ LCM ತೆಗೆದು ಅದು ಮಾಡ್ಕೊತ ಹೋಗಂಗಿಲ್ಲ. ನನಗೇನು ಈ ಟೋಟಲ್ ಒಟ್ಟು 7 ಭಾಗ ಅದಾವ, ಅದ್ರಾಗ 5 ಖಾಲಿ ಆಗ್ಯಾವ, ಉಳಿದಷ್ಟು 2, 7ರಾಗ 2 ಉಳ್ದಾವ. ಓಕೆ, ನೆಕ್ಸ್ಟು 25,200 ರೂಪಾಯಿ ಅಸಲಿಗೆ 4% ಬಡ್ಡಿ ದರದಲ್ಲಿ 2.5 ವರ್ಷಕ್ಕೆ ಎಷ್ಟಾಗುತ್ತೆ? ಫಸ್ಟಿಗೆ ಟೈಮ್ ಏನೈತಿ ಗೊತ್ತೈತೇನ್ರಿ? 2.5 ವರ್ಷದ. ಇದನ್ನು ನಾನು ಭಿನ್ನರಾಶಿ ಕನ್ವರ್ಟ್ ಮಾಡ್ತೀನಿ. ಏನು ಬರುತ್ತೆ? 5/2 ಬರುತ್ತೆ. ಓಕೆ, ಈಗ ಸಿಂಪ್ಲಿಫೈ ಮಾಡಿರಿ. ಏನದ? ಏನು ಬಡ್ಡಿ ಕೇಳಲ್ಲ? ಓಕೆ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 25,200 ಇಂಟು 4 ಇಂಟು 5/2 ಡಿವೈಡೆಡ್ ಬೈ 100. ಸಿಂಪ್ಲಿಫೈ. ಈ 2 0 ಈ 2 0, 2 1 2 2 ಉಳ್ಕಿದ್ದೆಲ್ಲ ಮಲ್ಟಿಫಿಕೇಷನ್ ಮಾಡಿರಿ. ಎಷ್ಟು ಬರುತ್ತೆ? 2 ಈ 2 5 10 5 0 ಇಟ್ಬಿಡ್ರಿ. 2520. ಓಕೆ, 2520. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. 25 ವಿದ್ಯಾರ್ಥಿಗಳಲ್ಲಿ ಒಬ್ಬ ಬಲಭಾಗದಲ್ಲಿ 25 ವಿದ್ಯಾರ್ಥಿಗಳದಾರ. ಟೋಟಲು
ಈ ಕಡೆ ರೈಟು, ಈ ಕಡೆ ಲೆಫ್ಟು. ಈ ಕಡೆಯಿಂದ ಒಬ್ಬ 7ನೇ ಸ್ಥಾನದಾಗದಾನ. ಈ ಕಡೆಯಿಂದ ಎಷ್ಟು ಅಂತ ಕೇಳ್ಯಾರ. 25 ಮೈನಸ್ 7 ಮಾಡಿರಿ, ಎಷ್ಟು ಬಂತು? 18 ಬಂತು. ಆದರೆ ಇಲ್ಲಿನೂ ಅವನೊಂದು ಕೌಂಟ್ ಮಾಡ್ತೀವಿ, +1 ಮಾಡಿರಿ, ಎಷ್ಟು ಬಂತು? 19. ಡನ್. ಆನ್ಸರ್ ಎಷ್ಟು? 19. ಎಡದಿಂದ ಎಷ್ಟು ಅದಾನ್ರಿ? 19. ಓಕೆ, ನೆಕ್ಸ್ಟ್ 10ನೇ ಕ್ವಶನು. 50, 20, 40 ಸರಾಸರಿ ಎಷ್ಟು ಬರುತ್ತೆ ರೀ? 40, 60 ಅಂದ್ರೆ 110 / 3 ಅಂತಂದಾಗ ಎಷ್ಟು ಬರುತ್ತೆ ರೀ? ಅವ್ರ ಸಂಖ್ಯೆ ಮೇ ಬಿ ನನಗೆ ಇನ್ನೂ 2 ಸಂಖ್ಯೆ ಇರ್ಬೋದು ಅನ್ಸುತ್ತೆ. ಅವ್ರು 3 ಹೇಳ್ಯಾರ, ನಾನು ಅಷ್ಟೇ ತೊಗೊಂಡಿನಿ. ಏನೇ ಚೇಂಜಸ್ ಇದೆ ಮತ್ತು ನೆಕ್ಸ್ಟ್ ನಾನು ತೊಗೊತೀನಿ. 110 / 3 ಅಂತಂದ್ರೆ 36.3 ಬರುತ್ತೆ. ಏನು? ಎವರೇಜ್. ಓಕೆ, ಡನ್. ನೆಕ್ಸ್ಟ್ 22 ಸ್ಕ್ವೇರ್ ಕೇಳ್ಯಾರ ನೋಡಿರಿ. 22 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 484 ಬರುತ್ತೆ. ಸ್ಕ್ವೇರ್ಗಳ ನಂಬರ್ ಅದಕ್ಕೆ ನೆನಪಿರಲಿ ಅಂತಂದೀನಿ. ಓಕೆ, ಒಂದು ರೈಲಿನ ಬಗ್ಗೆ ಕೊಟ್ಟಾರ. ಒಂದು ರೈಲು 70 ಮೀಟರ್ ಉದ್ದವಿದ್ದು ಒಂದು ಸುರಂಗವನ್ನು ದಾಟಲು 7 ಸೆಕೆಂಡ್ ತೊಗೊಂಡ್ರೆ ಅದರ ವೇಗ ಎಷ್ಟು? ಎಲ್ಲವೂ ಆನ್ಸರ್ km/h ಒಳಗದಾವಂತ. ಓಕೆ, ಫಸ್ಟಿಗೆ ನಾನು ಏನು ಟೋಟಲ್ ಟೈಮ್ ಕೇಳಾರಲ್ಲ, ಟೈಮ್ = ಡಿಸ್ಟನ್ಸ್ ಡಿವೈಡೆಡ್ ಬೈ ಏನು ಬೇಕಾಗಿತ್ತು? ವೇಗ ಕೇಳ್ಯಾರಲ್ಲ. ಓಕೆ, ಸ್ಪೀಡ್ ಕೇಳ್ಯಾರ. ಸ್ಪೀಡ್ = ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಈಗ 70 ಮೀಟ್ರ್ ಅದ, ಡಿವೈಡೆಡ್ ಬೈ 7 ಇಂಟು ಇಲ್ಲಿ ಮೀಟ್ರ್ದಾಗ ಅದ. ನಂಗೆ km/h ಅಂತಂದ್ರೆ ಏನು ಮಾಡಬೇಕು? 18/5. ಹೌದಾ? ಸಿಂಪ್ಲಿಫೈ ಮಾಡಿರಿ. ಏನು ಬರುತ್ತಂತೆ? 7 1 7 10 5 1 5 2 18 2 ಎಷ್ಟು? 36 km/h. ಗೊತ್ತಾಯಿತು? ಆನ್ಸರು ಎದ್ರೊಳಗದಾವ? km/h ಒಳಗೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, 66 / 220 ಇದನ್ನು ಪ್ರತಿಶತದಲ್ಲಿ ಬರಿ ಅಂತಂದ, ಪರ್ಸೆಂಟೇಜ್ ಒಳಗೆ ಇಂಟು 100 ಮಾಡ್ತೀರಿ. ಡನ್. ಇವಾಗ ನೋಡಿರಿ, ಈ 0 ಹೋಯಿತು. 11 2 11 6 2 1 2 5 5 6 ಎಷ್ಟು? 30. ಇಷ್ಟು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಬಂದಂತಹ ಸೆಕೆಂಡ್ ಶಿಫ್ಟಲ್ಲಿ ಆದಂತಹ ಪ್ರಶ್ನೆಗಳಾಗಿರ್ತವೆ. ಇನ್ನೂ ಏನಾದರೂ ಇತ್ತಂದ್ರೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಯಾರಿನ್ನೂ ಹಿಂದಿನ ಕ್ಲಾಸನ್ನು ನೋಡ್ಕೊಂತ ಹೋಗಿ, ಯಾಕಂದ್ರೆ ಕೆಲವೊಂದು ಕ್ವಶನ್ ರಿಪೀಟ್ ಆಗುತ್ತವೆ. ಬೇರೆ ಬೇರೆ ಕಡೆ ನಡೆದಂತಹ, ಬೇರೆ ರಾಜ್ಯದಲ್ಲಿ ನಡೆದಂತಹ ಕ್ವಶನ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಜಸ್ಟ್ ಅವು ಕ್ವಶನ್ಗಳು ನೆನಪಿಟ್ಕೊಂಡು ಹೋಗ್ರಿ, ಅದೇ ತಪ್ಪ ಆನ್ಸರ್ ಹಾಕ್ಬೋದು. ಓಕೆ, ಅದಕ್ಕೋಸ್ಕರ ಬೇರೆ ಕಡೆ ನಿಮಗೆ ಸರ್ಚ್ ಮಾಡಿ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಶಿಫ್ಟಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.